ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಾತು ನಂಬು. ನೀನು ನನಗೆ ಕೆಲಸ ತಾವು ಬೈದು ವಾಪಸ್ ಬಂದಲ್ಲ, ಆಮೇಲೆ ನಾನೊಬ್ರು ಬಿಲ್ಡರ್ಗೆ ಫೋನ್ ಮಾಡಿದ್ದೆ. ಅವರು ನಿಮ್ಮ ಅಳಿಯನ್ನ ಕರ್ಕೊಂಡು ಬಾ ಅಂತ ಹೇಳವ್ರೆ. ನಾಳೆ ಅವ್ರನ್ನ ನನ್ನ ಜೊತೆ ಕಳಿಸು. ನಿಮ್ಮ ಅಳಿಯನ ಕೆಲಸ ಗ್ಯಾರಂಟಿ. ಯಾಕೆ ನಿನ್ ಜೊತೆ ಪೇಂಟ್ ಮಾಡಕ್ಕ? ಅರೆ ಇಸ್ಕಿ, ಇದೇನು ಸಾನಾಗ ನಿಮ್ಮ ಅಪ್ಪ ಒಳ್ಳೆ ಆತರು ತಾಂಜನಿ ಆಡ್ದಂಗೆ ಆಡ್ತಾರೆ. ನೋಡ್ಕಪ್ಪಲ್ಲಣ್ಣ, ನಾಳೆ ನಿನ್ನ ಅಳಿಯನಿಗೆ ನಾನು ಕೆಲಸ ಕೊಡಿಸ್ಲಿಲ್ಲ ಅಂದರೆ ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಬೀಳಕ್ಕಿಲ್ಲ. ಇದು ನನ್ನ ಹೆಂಡ್ರ ಮೇಲೆ ಆಣೆ. ಅಪ್ಪಯ್ಯ, ಅವ್ನು ಈಟೊಂದು ಹೇಳ್ತಾನೆ ಅನ್ನಕ್ಕೆ ತಿಟನೇ ಇರ್ತದೆ. ನಾಳೆ ಸಚಿನ್ನ ಕಳ್ಸುಮ ಬಿಡಿ. ನೋಡ್ ಮುತ್ತು, ನಮ್ಮವ್ವ ಹೆಂಗ್ ನಿನ್ನ ನಂಬಿದಾಳೋ ಹಂಗೆ ನಾವು ನಿನ್ನ ನಂಬ್ತೀವಿ. ಆ ನಂಬಿಕೆನ ನೀನು ಉಳಿಸ್ಕೊ. ಸುಮಾ, ನಾನು ಮಾತು ಕೊಟ್ಟ ಮ್ಯಾಕೆ ಮುಗೀತು ಬಿಡು. ಅದೇನು ಗೋಪಾಲಣ್ಣ ಆವಾಗಲೇ ಹೇಳ್ತಿದ್ದಲ್ಲ, ಮುತ್ತು ಈ ಮೆಸ್ ಕಡೆಗೆ ಬರೋಕ್ಕಿಲ್ಲ ಅಂತ. ಆ ಮಾತು ತೆಪ್ಪು ಅನ್ಕೋ. ನಾನು ಬಿಟ್ರು ಈ ಮೆಸ್ಸು ನಾನು ಬಿಡಕ್ಕಿಲ್ಲ. ನನ್ನಂತ 100 ಜನಕ್ಕೆ ಅನ್ನ ಹಾಕಿದ ಮೆಸ್ಸು. ಇಲ್ಲಿ ಅನ್ನ ತಿಂದವರು ಪುಟ್ಟಕ್ಕನ ಮೆಸ್ನು ಮರೆಯಾಕಿಲ್ಲ, ಪುಟ್ಟಕ್ಕನ್ನು ಮರೆಯಾಕಿಲ್ಲ. ಋಣದ ಭಾರ ಸಹನೆ ಐತೆ, ಅದನ್ನ ತೀರ್ಸ್ಕೊಳಕ್ಕೆ ನಿಮ್ಮ ಅಳಿಯನ ಕೆಲಸ ಮಾಡಿಸ್ಕೊಡ್ತೀನಿ. ಆಯ್ತಾಯ್ತು, ನಾಳೆ ಗೊತ್ತಾಯ್ತದಲ್ಲ, ನೋಡ್ತೀನಿ. ನೋಡ್ದ ಅಪ್ಪಯ್ಯ ಮುತ್ತನ, ಅವ್ವ ಅಂದ್ರೆ ಜೀವನ ಬಿಡ್ತಾನೆ. ಸರಿ ಮುತ್ತು, ಹೋಗ್ಬಿಡ್ಬಾ. ಮುತ್ತೋ, ಸಾರಿ ಕಲ. ಗೋಪಾಲಣ್ಣ, ನನ್ನ ನಿನ್ನ ಮಧ್ಯೆ ಈ ಸಾರು ಉಳಿಯಲ್ಲ ಯಾಕೆ? ಇರ್ಲಿ ಬಿಡು. ಬರ್ಲ ತನಕ ಗೊತ್ತೀನಿ. ಸುಮಾ, ಗೊತ್ತೀನಿ ಕಣವ. ತಾನ ಸುಮ್ಮ ಎಲ್ಲ ಒಳ್ಳೇದೇ. ಪುಟ್ಟಮ್ಮಿ ಬಂದ್ಮ್ಯಾಕೆ ಇಲ್ಲಿ ನಡೆದಿರೋ ಕೈ ಘಟನೆ ಎಲ್ಲ ಹೇಳಕ್ಕೋಗ್ಬಿಡಿ, ತಾನಿಂದ ಹೊಂದ್ಕೊಂಡ್ಬಿಡ್ತಾಳೆ. ಸರಿ ಅಪ್ಪಯ್ಯ, ನೀವು ಹೇಳ್ದಂಗೆ ಆಗ್ಲಿ. ಬನ್ನಿ, ಈಗ ಊಟ ಮಾಡಮ್ಮ. ನಡಿಯವ, ಬನ್ನಿ ಊಟಕ್ಕೆ ನಡಿಯ. ಅವ್ವ, ದೇವಸ್ಥಾನದಿಂದ ಬಂದೇನವ್ವ? ಅಮ್ಮ, ಮಾವ, ಮೊದ್ಲು ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ. ಅಯ್ಯೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನ್ ಯಾಕಪ್ಪ ಇದೇನು? ಒಳ್ಳೇದಾಗ್ಲಪ್ಪ. ಒಳ್ಳೇದಾಗ್ಲಿ ಕಣ್ರಪ್ಪ. ಏನ್ ಸ್ವೀಟ್ಸ್ ಕೊಡಿ. ಹಿಂಗ್ ಕೊಡ್ತಾವ್ರೆ? ಯೋನವ, ಏನು ಕೊಟ್ಟೆ? ಅವ್ವ, ಅಪ್ಪ ಮಾಡಿದ ಸಹಾಯದಿಂದ ನಾನು ಸಚಿನ್ ನಮ್ ಹೊಸ ಸ್ಟಾರ್ಟ್ಅಪ್ಗೆ ಇವತ್ತು ಜಾಗ ನೋಡ್ಕೊಂಡ್ ಬಂದಿದೀವಿ. ಹಾ, ಕಂಗ್ರಾಟ್ಸ್ ಸುಮಾ. ಥ್ಯಾಂಕ್ಸ್ ಅಕ್ಕ. ಇಬ್ರಿಗೂ ಶುಭಾಶಯಗಳು. ಥ್ಯಾಂಕ್ಸ್ ಕಂಟಿ ಅಣ್ಣ. ತಗಳ ತಗಳಪ್ಪ. ಅಮ್ಮ, ನೀನು ತಿನ್ನು. ಒಳ್ಳೇದಾಗ್ಲಿ. ಅಳಿಯಂದ್ರೆ ಸಂತೋಷ. ಅವ್ವ, ನೀನ್ ಆಡಿದ ಮಾತು ನಮಗ್ ಸ್ಫೂರ್ತಿ ತುಂಬಿದೆ. ಇನ್ ಮುಂದೆ ನಿನ್ ಮಗಳು ಯಾವತ್ತೂ ಜೀವನದಲ್ಲಿ ಹಿಂದೆ ತಿರುಗಿ ನೋಡಲ್ಲ. ಅಧಿಕಾರಿ ಆಗ್ಬೇಕು ಅಂತ ಅಂತಿದ್ದಲ್ಲ ಸುಮಾ, ಪ್ರಿಪ್ರೇಷನ್ ಎಲ್ಲ ಹೇಗ್ ನಡೀತಿದೆ? ಹ್ಞೂ ಅಕ್ಕ, ಎಕ್ಸಾಮ್ಸ್ ಕಟ್ಟಿದಾಳೆ. ಇವಳು ಅನ್ಕೊಂಡಿರೋದನ್ನ ಸಾಧಿಸ್ತಾಳೆ. ನಿನ್ ಬಾಯಲ್ಲಿ ಮಾತು ಕೇಳಿ ಶಾನ ಸಂತೋಷ ಆಯ್ತು ಕಣವ. ಏನವ? ನಿಂದೇನಾಯ್ತು ಕುಸ? ಹಣ್ಣ ಕಾಯ? ತಂದೆ ಕೈ ಹಿಡಿದ ಮ್ಯಾಕೆ ಕಾಯ ಆಗಕ್ ಸಾಧ್ಯನೇ ಇಲ್ಲ ಅಪ್ಪಯ್ಯ. ಹೋಟ್ಲು ಮಾಡಕ್ಕೆ ಜಾಗ ಸಿಕ್ಕಾಯ್ತು. ನನ್ ಕನ್ಸು ನೆರವೇರ್ತೈತೆ. ಅಪ್ಪಯ್ಯ, ಅವ್ವ, ಸ್ವೀಟ್ ತಕೊಳ್ಳಿ. ಕೊಡೋಗವ, ಅಲ್ಲಿ ಕೊಡು. ಎಲ್ಲಿ?
ಒಳ್ಳೇದಾಗ್ಲಿ ಕಂದ, ಒಳ್ಳೇದಾಗ್ಲಪ್ಪ. ಚಾಮುಂಡವ್ವ, ನಮ್ಗೆ ಡಬಲ್ ಸ್ವೀಟು. ಟವಾ, ನೀವ್ ಅನ್ಕೊಂಡಿದ್ದಾರಲ್ಲ ನೀವಿಬ್ರು ಮಕ್ಕಳು ನಡೀತಾ ಇದ್ದಾರೆ. ಇವಾಗ ನಿಮ್ ಮನ್ಸು ಸಮಾಧಾನ ಆಯ್ತಾ? ಓ ಕಣವ, ತಾಯಿ ಕನಸು ನೀಡರ್ಸೋ ಮಕ್ಳಿದ್ರೆ ಅದೇ ಅಲ್ವೇ ಈ ತಾಯಿಗೆ ಸೌಭಾಗ್ಯ. ಇಂಥ ಮಕ್ಳಿದ್ಮೇಕೆ ಸಮಾಧಾನ ಆಗದೆ ಇರ್ತದೆಯೇ? ಏನೋ ನನ್ನ ದುಡಿಮೆ ನಿಮ್ಮ ಬದುಕಿಗೂ ಒಂದು ದಾರಿ ಆಯ್ತಲ್ಲ, ಅದೇ ನನಗೆ ತೃಪ್ತಿ. ಬದುಕಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತಾ ಇತ್ತು. ನೋಡ್ ಕನಸ, ಬೆಳೆಯೋ ಬರದಾಗೆ ನಡೆದು ಬಂದ ದಾರಿನ ಮರಿಬೇಡಿ. ಆಗಾಗ ಹಿಂದೆ ತಿರುಗಿ ಆ ದಾರಿನ ನೋಡ್ತಾ ಇರಿ. ನಾನು ನನ್ನಿಂದ ಅನ್ಬೇಡಿ, ತಗ್ಗಿ ಬಗ್ಗಿ ನಡೀರಿ. 4-6 ಜನಕ್ಕೆ ಉಪಯೋಗ ಆಗೋಂಗೆ ಮಾಡಿ. ಇದೆ ನಾನು ನಿಮ್ಗೆ ಹೇಳ್ತಾರೆ ಕಿವಿ ಮಾತು. ಅವ, ನಾವು ನಿನ್ ಮಕ್ಳು ಕಣವ. ಸಹನೆ ಶ್ರಮನೇ ನಮ್ಮ ಆಸ್ತಿ. ಅಹಂಕಾರಕ್ಕೆಲ್ಲ ನಮ್ ತವ ಜಾಗ ಇಲ್ಲ. ಅದಕ್ಕಿಂತ ದೊಡ್ಡದಾಗಿ ಪುಟ್ಟಕ್ಕ ಅನ್ನೋ ಹೆಸರೇ ನಮ್ಗೊಂದ್ ದೊಡ್ಡ ಶಕ್ತಿ. ಓ, ಅಮ್ಮ, ನಿನ್ ಹೆಸರನ್ನ ನಾವು ಉಳಿಸ್ತೀವಿ. ಅವ ನಾನು ಸ್ನೇಹವರು ಇದೀವಿ, ನಮ್ಮನ್ ಮರಿಬೇಡಿ. ಏ, ನಿಮ್ಮಿಬ್ಬರು ಮರೆಯಕ್ಕಾಗದೆ, ನೀವಿಬ್ರು ನನ್ನ ಹೃದಯದಾಗಿದ್ರಿ. ಅವ್ವ, ಸ್ನೇಹಕ್ಕಂಗೆ 8 ತಿಂಗಳು ತುಂಬಿದ್ಮೇಲೆ ಸೀಮಂತ ಶಾಸ್ತ್ರ ಮಾಡಲ್ವಾ? ನಮ್ಮ ಮನೆಗೆ ಮೊದಲನೇ ಕೂಸು ಬರ್ತಾ ಇರೋದು ಸೀಮಂತ ಮಾಡದೆ ಇರ್ತದೆಯೇ? ಅಮ್ಮವರು ನಮಗೋಸ್ಕರ ಮತ್ತೆ ಹುಟ್ಟಿ ಬರ್ತಾವ್ರೆ. ಸಿರಿ, ಸೀಮಂತನ ತುರಿಯಾಗಿ ಮಾಡ್ಬೇಕಣ್ಣಪ್ಪ. ಅಯ್ಯವ್ವ, ನೀವ್ ಹೇಳೋದೆಚ್ಚ ನಾನು ಮಾಡೋದೆಚ್ಚ, ಜಮಾಯಿಸ್ಬಿಡೋದೆ. ಬರೀ ಜಮಾಯಿಸೋದು ಅಷ್ಟೇ ಅಲ್ಲ ರೀ ಅಂದ್ರೆ, ಗಂಡ ಆಗಿ ಹೆಂಡತಿಗೆ ಉಡುಗೊರೆ ಕೊಡ್ಬೇಕು. ಮಾವಯ್ಯ, ನಾನು ಕಿರಣ ಬೇಕಾರೆ ಕೊಡ್ತೀನಿ, ಅಂತದ್ರಾಗಿ ಉಡುಗೊರೆ ಕೊಡಕ್ಕಿಲ್ವೇ? ಸ್ನೇಹ, ಇದು ಒಳ್ಳೆ ಅವಕಾಶ ಕಣವಿ, ಬಿಡ್ಬೇಡ. ನೀನ್ ಕೇಳಿದ್ರೆ ಕಂಟಿಯವ್ರು ಇಲ್ಲ ಅಂತ ಅನ್ನಕ್ಕೆ ಇಲ್ಲ.